ಅಂತ ಅನೇಕ ಮದುವೆಯಲ್ಲಿ ಒಂದು ಮದುವೆ ಬಹಳ ವಿಶಿಷ್ಟ ಆಗಿತ್ತು, ಅದೇ ಮೊದಲೇ ಮದುವೆ. ಅದು ಒಬ್ಬ ದಲಿತ ಹುಡುಗನ ಮದುವೆಯನ್ನ ಒಬ್ಬ ಬ್ರಾಹ್ಮಣ ಹುಡುಗಿ ಮದುವೆ ಅಂತ ಮಾಡ್ತಾರೆ. ಅವಾಗ ಏನಾಗಿರ್ತದೆ, ಸಂಪೂರ್ಣ ಸಮಾಜದಲ್ಲಿ ಏನೋ ಒಂದು ಕೋಲಾಹಲ ಆದಂಗೆ ಆಗಿರ್ತದೆ. ಏನಂದ್ರೆ ಬ್ರಾಹ್ಮಣ ಹುಡುಗಿ ಮದುವೆಯನ್ನ ದಲಿತ ಹುಡುಗ ಕೂಡ ಮಾಡ್ಬೇಕಲ್ಲ ಅನ್ನುವಂಥದ್ದು ಈ ಜಾತಿಯಿಂದ ಸಮಾಜ ಹಳೆ ಹೋಗ್ತಾ ಇದೆ, ವರ್ಣ ಸಂಕರ ಆಗ್ತಾ ಇದೆ. ಅಂದ್ರೆ ಅವ್ರ ವರ್ಣ ಜಾತಿಗಳು ಸಂಕರ ಆಗಿ ದೂಷಿತ ಆಗ್ತದೆ ಅಂತ ಚಾಲು ಎಲ್ಲಿಗೆ ಹೋಯ್ತಂದ್ರೆ, ಒಂದು ದೊಡ್ಡ ಕಂಪ್ಲೇಂಟ್. ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವರು ಬಸವಣ್ಣನವರು ಆ ರಾಜ್ಯದ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಬಸವಣ್ಣನವರು. ಹೌದು. ಸೊ ಆಮೇಲೆ ರಾಜನ ಸಪೋರ್ಟ್ ಇತ್ತು ಅವ್ರಿಗೆ, ಬಿಜಳಂದು. ಆಮೇಲೆ ಇವರೆಲ್ಲ ಬೇರೆಯವರು ಒಟ್ಟು ರಾಜನಿಗೆ ನಮ್ಮ ಧರ್ಮ ಕಾಪಾಡಬೇಕು, ಬಸವಣ್ಣ ನಿಮ್ಮ ಪ್ರಧಾನಮಂತ್ರಿ ಹೀಗೆ ಮಾಡ್ತಿದ್ದಾನೆ, ಮತ್ತೆ ಅವನಿಗೆ ನೀವು ನಿಲ್ಲಿಸ್ಬೇಕಿದ್ನೆಲ್ಲ, ಇಲ್ಲಿ ಹೋದ್ರು ವರ್ಣ ಸಂಕರ ಆಗ್ಬಿಟ್ಟು ಕಲ್ಲರ್ ಕ್ರಾಂತಿ ಆಯ್ತು ಅಂತ ಹೇಳ್ತಾರೆ. ಅವಾಗ ಅಲ್ಲಿವರೆಗೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂಥ ಬಿಜ್ಜಳ ಅವನೇನು ಮಾಡ್ಬಿಡ್ತಾನೆ, ಬಹಳಷ್ಟು ಜನರ ಅಭಿಪ್ರಾಯ ಇದಾಗಿದ್ದರಿಂದ ಅವ್ರ ಕಡೆ ಹೋಗ್ಬಿಡ್ತಾನೆ. ಅವಾಗ ಏನು ಮಾಡ್ತಾರೆ, ಬಸವಣ್ಣನವ್ರನ್ನ ಅಲ್ಲಿಂದ ಹೊರಚ್ಯುತ ಮಾಡ್ತಾರೆ, ಗಡೀಪಾರು ಮಾಡ್ಬಿಡ್ತಾರೆ. ಗಡೀಪಾರು ಮಾಡಿ ಯಾವ ಇಯರ್ಲಿ ಸರ್ ಇದು ಎಕ್ಸಾಕ್ಟ್ಲಿ ಆಗಿದ್ದು, ಗಡೀಪಾರು ಆಗಿದ್ದು, ಕ್ರಾಂತಿ ಆಗಿದ್ದು 1160ರಿಂದ 67ರ ವರದಿಯಲ್ಲಿ ಇದು ಬಹಳ ಉಗ್ರ ಆಯಿತು. ಆದರೆ ಈ ಚಳವಳಿ ಚಾಲು ಆಗಿದ್ದು 1100 ಆಕ್ಚುಲಿ